ನಮಸ್ಕಾರ. ವೈಶಾಖ ಶುಕ್ಲ ತದಿಗೆ ಎಂದು ಬರ್ತಕ್ಕಂತಹ ದಿನವೇ ಅಕ್ಷಯ ತೃತೀಯ. ವರ್ಷದ 3 ಶುಭ ಮುಹೂರ್ತಗಳಲ್ಲಿ ಇದು ಒಂದು. ಯುಗಾದಿ, ಅಕ್ಷಯ ತೃತೀಯ, ವಿಜಯದಶಮಿ ಹಾಗೂ ಬಲಿಪಾಡ್ಯಮಿಯ ಅರ್ಧ ದಿವಸ, ಇವಿಷ್ಟು ವರ್ಷಗಳಲ್ಲಿ ಬರ್ತಕ್ಕಂತಹ 3 ಶುಭ ಮುಹೂರ್ತಗಳು ಅಂತ ಹೇಳಬಹುದು. ಅಂದರೆ ಇದು ಯಾವತ್ತೇ ಬರಲಿ, ಇಂಥ ದಿವಸಗಳು ಬಹಳ ಪವಿತ್ರವಾದ ದಿವಸಗಳು, ಯಾವ ಶುಭ ಕಾರ್ಯಗಳಾದರೂ ಮಾಡಬಹುದು ಅಂತಕ್ಕಂಥದ್ದು ಇದೆ. ಈ ಅಕ್ಷಯ ತೃತೀಯ ದಿವಸ ನೋಡಿ ಏನು ಅಂತಂದರೆ, ಸೂರ್ಯ ಉಚ್ಚನಾಗಿ, ಚಂದ್ರನು ಕೂಡ ಉಚ್ಚನಾಗಿ, ಹಾಗೂ ವಸಂತ ಋತುವಿನ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಉಚ್ಚನಾಗಿರ್ತಕ್ಕಂತಹ ಒಂದು ನಭೋಮಂಡಲದಲ್ಲಿ ಸ್ಥಾನವನ್ನು ಅಲಂಕರಿಸ್ತಾ ಇರ್ತಕ್ಕಂತಹ ಕಾಲ. ಈ ಒಂದು ಪರ್ವ ದಿವಸದಲ್ಲಿ ಬಹಳ ಪವಿತ್ರವಾಗಿರ್ತಕ್ಕಂಥ ದಿನ ಅಂತ ಹೇಳಿ ವ್ಯಾಸ ಮಹರ್ಷಿಗಳು ಗಣಪತಿಗೆ ಇವತ್ತೇ ಶುರು ಮಾಡಬೇಕು ನೀನು ಮಹಾಭಾರತ ಬರೀಲಿಕ್ಕೆ ಅಂತ ಹೇಳಿ ಅವತ್ತಿಂದಲೇ ಪ್ರಾರಂಭ ಮಾಡಿಸಿದ್ರು ಮಹರ್ಷಿಗಳು. ಅಷ್ಟು ಒಂದು. ಮತ್ತೆ ಆ ಸೂರ್ಯ ಚಂದ್ರರು ಉಚ್ಚರಾಗಿದ್ದಾಗ ಜಪಸಿದ್ಧಿ ಆಗುತ್ತೆ ಅಂತ ಹೇಳಿ ಇವತ್ತಿನ ದಿವಸ ಅಕ್ಷಯ ತೃತೀಯ ದಿವಸ ಜಪಗಳನ್ನು ಯಾರು ಅನುಷ್ಠಾನ ಮಾಡ್ತಾರೋ ಹೊಸ ಹೊಸ ಜಪಮಂತ್ರಗಳನ್ನು ಸಿದ್ಧಿಸ್ಕೊಳ್ಳಿಕ್ಕೆ ಸಮಯ ಅಂತಲೇ ಹೇಳಬಹುದು. ಇನ್ನು ಆ ಪವಿತ್ರವಾದ ಗಂಗಾ ಮಾತೆ ಆಕಾಶದಿಂದ ಧರೆಗಿಳಿದು ಬರ್ತಾಳಲ್ಲ, ಅದು ಕೂಡ ಈ ಅಕ್ಷಯ ತೃತೀಯ ದಿವಸವೇ ಆಗಿದೆ. ಹಾಗಾಗಿ ಅಂದು ಗಂಗಾ ಸ್ನಾನವನ್ನು ಮಾಡೋದ್ರಿಂದ ಅಕ್ಷಯ ಫಲ ಲಭಿಸುತ್ತೆ ಅಂತ ಕೂಡ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಅದೇ ನಾವು ಗಂಗಾ ಸ್ನಾನ ಮಾಡಬೇಕು, ಗಂಗಾ ನದಿಯಲ್ಲಿ ಮಿಂದು, ಅಥವಾ ಯಾವುದೇ ನದಿಯೂ ಕೂಡ ಗಂಗಾ ನದಿಯ ಸ್ವರೂಪವಾಗಿರುತ್ತೆ ಅಂದು. ಹಾಗಾಗಿ ಯಾವುದೇ ನದಿ ಆದರೂ ಪರವಾಗಿಲ್ಲ, ಅದರಲ್ಲಿ ನಾವು ಸ್ನಾನ ಮಾಡಿ ಜಪವನ್ನು ಸಿದ್ಧಿಸ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಿಮಗೆ ಆಗಲಿಲ್ಲ ಅಂದರೆ ಮನೆಯಲ್ಲೇ ಗಂಗೆಯನ್ನು ಆವಾಹನೆ ನೀರಿನಲ್ಲೇ ಮಾಡಿಕೊಂಡು ಸ್ನಾನವನ್ನು ಮಾಡಿ ಜಪವನ್ನು ಮಾಡ್ತಕ್ಕಂಥದ್ದು. ಇನ್ನು ಅಂದು ಪ್ರಮುಖವಾಗಿ ಅಕ್ಷಯ ತೃತೀಯ ದಿವಸ ಏನು ಇನ್ನೊಂದು ವಿಷಯ ಒಂದು ಹೇಳಬೇಕಪ್ಪ ಅಂತಂತಂದರೆ, ಅಂದು ಏನಪ್ಪ ಅಂತಂದರೆ ದ್ರೌಪದಿಗೆ ಸೂರ್ಯದೇವ ಅಕ್ಷಯ ಪಾತ್ರೆಯನ್ನು ಕೊಟ್ಟಂತಹ ದಿನ. ಇನ್ನು ಶ್ರೀಕೃಷ್ಣನೂ ಕೂಡ ದ್ರೌಪದಿಗೆ ಅಕ್ಷಯ ವಸ್ತ್ರವನ್ನು ಕೊಟ್ಟಿರ್ತಕ್ಕಂತಹ ದಿನ. ಅಷ್ಟೇ ಅಲ್ಲದೆ ನೋಡಿ, ಅಕ್ಷಯ ತೃತೀಯ ದಿವಸ ಈ ಅಕ್ಷಯ ಸಂಪತ್ತು ಕೊಡ್ತಕ್ಕಂಥ ದಿವಸ. ಹೇಗಪ್ಪ ಅಂತಂದರೆ ಸುಧಾಮನಿಗೆ ಅಕ್ಷಯವಾದ ಸಂಪತ್ತನ್ನು ಕೊಡ್ತಕ್ಕಂತಹ ದಿನ ಈ ಅಕ್ಷಯ. ಕೃಷ್ಣ ಕೊಡ್ತಾನಲ್ಲ, ಅದು ಈ ಅಕ್ಷಯ ತೃತೀಯ ದಿವಸ ಅಂತಲೇ ಹೇಳಲಾಗುತ್ತೆ. ಇನ್ನು ಕುಬೇರ ಸಂಪತ್ತಿಗೆ ಅಧಿಪತಿ ಆಗ್ತಾನಲ್ಲ, ಮಹಾಲಕ್ಷ್ಮಿಯಿಂದ ಸಂಪತ್ತಿಗೆ ಅಧಿಪತಿ ಆಗ್ತಕ್ಕಂತಹ ಒಂದು ದಿವಸವೇ, ವಚನವನ್ನು ತೆಗೆದುಕೊಳ್ತಾನಲ್ಲ ಅಂದರೆ ಕಾರ್ಯಕ್ಕೆ ತೆಗೆದುಕೊಳ್ತಾನಲ್ಲ ಅಂತ ದಿವಸವೇ ಈ ಅಕ್ಷಯ ತೃತೀಯ ಆಗಿದೆ. ಹೀಗಾಗಿ ಏನಾಗಿದೆ ನೋಡಿ, ನಾವು 2 ನೋಡ್ತೀವಿ. ಒಂದು ಅಕ್ಷಯ ತೃತೀಯ ದಿವಸನೇ ಇನ್ನು ಯಾತಕ್ಕೆ ನಾವು ಸಂಪತ್ತು ಅಂದರೆ ಚಿನ್ನಕ್ಕೆ ನಾವು ಜಾಸ್ತಿ ಚಿನ್ನ ಕೊಂಡ್ಕೊಳ್ಬೇಕು, ಚಿನ್ನಕ್ಕೆ ಜಾಸ್ತಿ ನಾವು ಈಗ ಬರ್ತಾ ಇದೆ. ಅದು ಯಾಕಪ್ಪ ಅದನ್ನು ಹೀಗೆ ಮಾಡಿದ್ರು ಅಂದರೆ ನೋಡಿ, ಈ ರೀತಿಯಾಗಿ ಒಂದು ಏನು ಸಂಪನ್ಮೂಲ ವಸ್ತುಗಳನ್ನು ವೃದ್ಧಿಯಾಗಲಿಕ್ಕೆ ಏನೇನು ಪ್ರಾರಂಭ ಮಾಡಿದ್ರು ಎಲ್ಲ ಅಕ್ಷಯ ತೃತೀಯ ಆಯಿತು. ಇನ್ನೂ ಒಂದು ಹೇಳಬೇಕು ಅಂದರೆ ಆದಿಶಂಕರರು ಒಂದು ಬಡ ದಂಪತಿಗಳ ಮನೆಯಲ್ಲಿ ಭಿಕ್ಷೆ ನೀಡಲು ಕೂಡ ಅವರಿಗೆ ಗತಿ ಇಲ್ಲದಿದ್ದಾಗ ಆದಿಶಂಕರರು ಕನಕಧಾರಾ ಸ್ತೋತ್ರವನ್ನು ರಚಿಸಿ ಅವ್ರಿಗೆ ಅವ್ರ ಮನೆಯಲ್ಲಿ ಚಿನ್ನದ ನಲ್ಲಿಕಾಯಿಗಳ ಒಂದು ಮಳೆಯನ್ನೇ ಸೃಷ್ಟಿ ಮಾಡಿದ್ರಂತೆ. ಅದು ಕೂಡ ಅಕ್ಷಯ ತೃತೀಯಾದ ದಿವಸವೇ. ಹೀಗೆ ಅಕ್ಷಯ ತೃತೀಯಾದ ದಿವಸ ಸಾಕಷ್ಟು ಈ ಒಂದು ಹಳದಿ ಲೋಹ, ಈ ಚಿನ್ನದ ಒಂದು ಏನು ಸಂಪತ್ತಿನ ಒಂದು ವೃದ್ಧಿಯಾಗ್ತಕ್ಕಂತಹ ಒಂದು
ಘಟನೆಗಳು ನಡೀತೋ ಆದ ಕಾರಣ ಚಿನ್ನವನ್ನು ತೆಗೆದುಕೊಳ್ಳೋದು, ಚಿನ್ನವನ್ನು ತೊಟ್ಕೊಳ್ತಕ್ಕಂತಹ ಒಂದು ಸಂಪ್ರದಾಯ ರೂಢಿಯಲ್ಲಿದೆ. ಆದರೆ ಇಲ್ಲಿ ನಾನು ಹೇಳ್ದಂಗೆ ನಿಮಗೆ ಕೃಷ್ಣ ಸುಧಾಮನಿಗೆ ಒಂದು ಅಕ್ಷಯ ಸಂಪತ್ತನ್ನು ನೀಡಿದ ದಿವಸ, ಹಾಗೂ ದ್ರೌಪದಿಗೂ ಕೂಡ ಅವನು ಅಕ್ಷಯ ಪಾತ್ರೆ, ಅಕ್ಷಯ ವಸ್ತ್ರವನ್ನು ನೀಡತಕ್ಕಂಥ ದಿನದ ಅಂಗವಾಗಿ ಇಂದಿನ ದಿವಸ ಅಂದರೆ ಅಕ್ಷಯ ತೃತೀಯ ದಿವಸ ಶ್ರೀಕೃಷ್ಣನ ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಹೇಗೆ ಗೊತ್ತಾ, ಶ್ರೀಕೃಷ್ಣ ನೋಡಿ ಎಂಥ ಕಾಲ, ಉಷ್ಣಕಾಲ ಅಲ್ವಾ, ಅದಕ್ಕೋಸ್ಕರ ಕೃಷ್ಣನ ವಿಗ್ರಹಕ್ಕೆ ಶ್ರೀಗಂಧ ಲೇಪನ ಆಗಬೇಕು, ತಂಪಾಗಿರಬೇಕು. ಅವನನ್ನು ತಂಪಾಗಿ ಪೂಜೆ ಮಾಡಿ ನಾವು ತಂಪಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಶ್ರೀಕೃಷ್ಣನಿಗೆ ಅವತ್ತು ಪೂಜೆ ವಿಶೇಷವಾಗಿ ಮಾಡಬೇಕಾಗಿರೋ ಮೊದಲನೇ ಪೂಜೆ ಅಂತಂದರೆ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ಶ್ರೀಕೃಷ್ಣನಿಗೆ ಮಾಡಬೇಕಾಗಿರ್ತಕ್ಕಂಥ ಪೂಜೆ. ಅದು ಹೇಗಪ್ಪ ಅಂತಂದರೆ ಅವನಿಗೆ ಗಂಧವನ್ನು ತೇಯ್ದು ಆ ಶ್ರೀಗಂಧದಿಂದ ಅಡಿಯಿಂದ ಮುಡಿಯವರೆಗೆ ಲೇಪಿಸಿ ಕೃಷ್ಣನಿಗೆ, ಆನಂತರ ಅವನಿಗೆ ಷೋಡಶೋಪಚಾರ ಪೂಜೆ ಮಾಡಿ ಜವೇ ಗೋಧಿಯಿಂದ ಮಾಡಲ್ಪಟ್ಟ ಒಂದು ಖಾದ್ಯವನ್ನು ನಿವೇದಿಸಬೇಕು ಅಂತ ಹೇಳ್ತಾರೆ. ಪರಿಪೂರ್ಣವಾದ ಧಾನ್ಯ ಜವೆ ಗೋಧಿ. ಅವನು ಹೇಳ್ತಾನೆ, ಧಾನ್ಯಗಳಲ್ಲಿ ನಾನೇ ಜವೆ ಅನ್ನೋದನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಹಾಗಾಗಿ ಜವೆ ಗೋಧಿಯನ್ನು ಅವತ್ತಿನ ದಿವಸ ಸಮರ್ಪಿಸ್ತಕ್ಕಂಥದ್ದು, ಅದರಿಂದ ಮಾಡಿರ್ತಕ್ಕಂಥ ಹುರಿ ಹಿಟ್ಟನ್ನು ಸಮರ್ಪಿಸ್ತಕ್ಕಂಥದ್ದು ಮಾಡಬೇಕು. ಆಮೇಲೆ ದಾನಕ್ಕೆ ಬಹಳ ಪ್ರಶಸ್ತವಾದ ಕಾಲ ಈ ಅಕ್ಷಯ ತೃತೀಯ. ಎಷ್ಟು ದಾನ ಮಾಡ್ತೀರಾ ಅಷ್ಟು ಒಳ್ಳೆಯದು. ನೀವು ಅವತ್ತಿನ ದಿವಸ ಪ್ರಮುಖವಾಗಿ ಬ್ರಾಹ್ಮಣನಿಗೆ ಸತ್ಪಾತ್ರನಾದ ಆಗಿರ್ತಕ್ಕಂಥವ್ರಿಗೆ ಏನು ದಾನ ಮಾಡಬೇಕಂದ್ರೆ ಜವೆ ಗೋಧಿ ಹಾಗೂ ಜವೆ ಗೋಧಿಯಿಂದ ಮಾಡಿರ್ತಕ್ಕಂತಹ ಸಕ್ಕದ ಹಿಟ್ಟು, ಕಡಲೆ, ಮೊಸರನ್ನ ಹಾಗೂ ಪೂರ್ಣ ಕುಂಭ ಅಂದರೆ ನೀರನ್ನು ಕೊಡ್ತಕ್ಕಂತಹ ಒಂದು ಕುಂಭ ಇದರ ಪೂರ್ಣ ಕುಂಭವನ್ನು ದಾನ ಮಾಡ್ತಕ್ಕಂಥದ್ದನ್ನ ಮಾಡಬೇಕು. ಮತ್ತೆ ಅಂದು ಪ್ರಮುಖವಾಗಿ ಜಗನ್ಮಾತೆಯ ಆರಾಧನೆ. ನಾನು ಹೇಳಿದೆ ನಿಮಗೆ ಕನಕಧಾರಾ ಸ್ತೋತ್ರವನ್ನು ಆದಿಶಂಕರರು ರಚಿಸಿದ ದಿವಸ ಅಂತ. ಅವತ್ತು ನೋಡಿ ಏನಕ್ಕೆ ಅಂತಂದರೆ ನೋಡಿ, ಚೈತ್ರ ಮಾಸ ಶುಕ್ಲ ಪಕ್ಷ ತದಿಗೆಯಿಂದ ಹಿಡಿದು ಅಕ್ಷಯ ತೃತೀಯ ತನಕನೂ 3 ತದಿಗೆಗಳು ನಮ್ಮಲ್ಲಿ ಆ ಗೌರಮ್ಮನಿಗೆ ಪೂಜೆ ಮಾಡ್ತಕ್ಕಂತಹ ಸಂಪ್ರದಾಯ ಇದೆ. ಆ ಗೌರಿಗೆ ಪೂಜೆ ಮಾಡಿ, ಆ ಸುಹಾಸಿನಿಯರಿಗೂ ಪೂಜೆ ಮಾಡಿ, ಕಾಲು ತೊಳೆದು ಪಾನಕ ಕೋಸಂಬರಿ ಕೊಟ್ಟು ಅರಿಶಿನ ಕುಂಕುಮ ಕೊಡ್ತಕ್ಕಂಥದ್ದು ನಮ್ಮಲ್ಲಿ ರೂಢಿ ಇದೆ. ಈ ಒಂದು ಏನು ಶುಕ್ರವಾರ, ಮಂಗಳವಾರ ತದಿಗೆ ಎಲ್ಲ ಮಾಡ್ತಕ್ಕಂಥ ಪೂಜಾ ಕಾರ್ಯಕ್ರಮ ಅಕ್ಷಯ ತೃತೀಯ ದಿವಸ ಆ ಭಗವತಿಗೆ ಸಹಸ್ರನಾಮ ಕುಂಕುಮಾರ್ಚನೆಯನ್ನು ಮಾಡಿ, ಆ ತಾಯಿಯ ಪೂಜೆಯನ್ನು ಮಾಡಿ, ಗೌರಿಗೆ, ಮಹಾಗೌರಿಗೆ ಪೂಜೆಯನ್ನು ಮಾಡಿ ಅವಳಿಗೆ ನಿವೇದಿಸಿ ಬಾಗಿನವನ್ನು ಮುತ್ತೈದೆಗೆ ಕೊಡ್ತಕ್ಕಂಥದ್ದು. ಅದರಲ್ಲಿ ಒಬ್ಬಟ್ಟಿನ ಬಾಗಿನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಅವಳಿಗೆ ತುಂಬ ಸಂತೋಷ ಅಂತ. ಮತ್ತು ಅವತ್ತಿನ ದಿವಸ ಏನಾದರೂ ಒಂದು ಚಿನ್ನನೋ ಬೆಳ್ಳಿನೋ ನಿಮ್ಮ ಕೈಗೆ ಏನಾಗುತ್ತೋ, ಚಿನ್ನ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಿದ್ರೆ ಒಂದು ಚಿನ್ನದ ಮೂಗ್ಬಟ್ಟು ಕೊಡ್ಬೋದು, ಇಲ್ಲ ಬೆಳ್ಳಿ ಕಾಲುಂಗುರ ಕೊಡ್ಬೋದು, ಬೆಳ್ಳಿ ಕಾಯಿನೋ ಏನಾದ್ರು ಒಂದು, ಇದನ್ನು ಆ ಮುತ್ತೈದೆಗೆ ಬಾಗಿಲಕ್ಕೆ ಹಾಕಿ ಕೊಡ್ತಕ್ಕಂಥದ್ದನ್ನು ಮಾಡಿ ನಿಮಗೆ ಅಕ್ಷಯ ಫಲ ಅದರಿಂದ ಉಂಟಾಗುತ್ತೆ. ನಿಮಗೆ ಇವತ್ತಿನ ದಿವಸ ಅಕ್ಷಯ ದಿವಸ ಪ್ರಮುಖವಾಗಿ ಸ್ನಾನ, ದಾನ, ಜಪ ಹಾಗೂ ಕೃಷ್ಣನ ಪೂಜೆ ಹಾಗೂ ಗೌರಿ ಪೂಜೆ ಇದಿಷ್ಟು ಮಾಡ್ಕೊಳ್ತಾ ಬನ್ನಿ. ನಿಮಗೆ ತುಂಬ ಶುಭ ಫಲ ನಿಮ್ಗಾಗತ್ತೆ. ನೋಡಿ, ಹಿಂದೆನೇ ಬಸವ ಜಯಂತಿನೂ ಇರೋದು, ಆ ಮಹಾತ್ಮರು ಜನಿಸಿದ ದಿವಸವೂ ಕೂಡ ಹಿಂದೆ ಆಗಿದೆ. ಚೈತ್ರ ಮಾಸ ಶುಕ್ಲ ಪಕ್ಷ ತದಿಗೆ ಅಕ್ಷಯ ತೃತೀಯ, ಅವರು ಚೌತಿ, ಆದರೆ ಈ ಬಾರಿ ಎರಡೂ ಒಟ್ಟಿಗೆ ಬಂದಿರತಕ್ಕಂಥದ್ದು. ಹೀಗೆ ಅಕ್ಷಯ ತೃತೀಯ ಅಕ್ಷಯ ಸಂಪತ್ತನ್ನು ಕೊಡ್ತಕ್ಕಂತಹ ಒಂದು ಪವಿತ್ರವಾದ ದಿವಸ. ನಮಸ್ಕಾರ.